ಜನರಾಗಿರ್ತಕ್ಕಂಥ ನಾವು ಕೂಡ, ಇಂದಿನ ಜನರಾಗಿರ್ತಕ್ಕಂಥ ನಾವು ಕೂಡ ಯೇಸು ಕ್ರಿಸ್ತನನ್ನ ಸ್ವಾಮಿ 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 ಅಂತೇಳಿ ಎಲ್ಲರ ಬಾಯಲ್ಲಿ ಸ್ವಾಮಿ ಸ್ವಾಮಿ ಅಂತ ಬರ್ತಾ ಇದೆ. ಅವತ್ತು ಅವರಿಗೆ ಹಂಗೆ ಇದೆ, ಇವತ್ತು ನಮಗೂ ಕೂಡ ಅದೇ ಶಬ್ದ ಇದೆ. ಯೇಸು ಕ್ರಿಸ್ತನು ಅವರ ಬಾಯಲ್ಲಿ ಇರ್ತಕ್ಕಂತ ಈ ಒಂದು ನುಡಿಯನ್ನ, ಈ ಶಬ್ದವನ್ನ ಯೇಸು ಕ್ರಿಸ್ತನು ನೋಡಿ ಆತನ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೆ ಇರುವುದೇಕೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನು ಹೇಳಿದಂತ ಮಾತುಗಳನ್ನ ಅನುಸರಿಸುವಂತ ಜನರು ಅವತ್ತಿನ ದಿನದಲ್ಲಿ ಇಲ್ಲ. ಯೇಸು ಕ್ರಿಸ್ತನು ಹೇಳಿರುವಂತ ಮಾತನ್ನು ಅನುಸರಿಸಿ ನಡೆಯುವುದನ್ನು ಬಿಟ್ಟು ಬರೀ ಬಾಯಲ್ಲಿ ಸ್ವಾಮಿ 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 ಅಂತ ಹೇಳಿ ಕರೆಯುವಂತದನ್ನ ನಾವು ಅನೇಕ ವಚನಗಳಲ್ಲಿ, ಮತ್ತೇನು ಬರೆದಂತ ಸುವಾರ್ತೆಯಲ್ಲಿ, ಲೂಕನು ಬರೆದಂತ ಸುವಾರ್ತೆಯಲ್ಲಿ, ಮಾರ್ಕನು ಬರೆದಂತ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಕೂಡ ನಮ್ಮ ಜೀವಿತವೂ ಕೂಡ ಇವತ್ತು ನಾವು ಕೂಡ ಯೇಸು ಕ್ರಿಸ್ತನನ್ನ ಬರೀ ಸ್ವಾಮಿ 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 ಅಂತೇಳಿ ಕರಿತಾ ಇದ್ದೇವೆ ಹೊರತಾಗಿ ನಮ್ಮ ಬಾಯಿಯಿಂದ. ಆದ್ರೆ ಯೇಸು ಕ್ರಿಸ್ತನು ಹೇಳಿದಂತ ಮಾತುಗಳನ್ನ ಅನುಸರಿಸಿ ನಡೆಯುವುದರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಅವತ್ತಿನ ಜನ ವಿಫಲರಾಗಿದ್ದಾರೆ, ಇವತ್ತು ನಾವು ಕೂಡ ವಿಫಲರಾಗ್ತಾ ಇದ್ದೇವೋ ಇಲ್ಲವೋ, ಆತನು ಹೇಳಿದಂತ ಮಾತುಗಳನ್ನ ನಾವು ಅನುಸರಿಸಿ ನಡೀತಾ ಇದ್ದೇವೋ ಅಂತೇಳಿ ಇವತ್ತು ನಮ್ಮನ್ನ ನಾವೇ ಇವತ್ತು ಸ್ಕ್ಯಾನಿಂಗ್ ಮಾಡಿಕೊಳ್ಬೇಕಾಗಿದೆ, ನಮ್ಮನ್ನ ನಾವೇ ಇವತ್ತು ಪರಿಶೀಲನೆ ಮಾಡಿಕೊಳ್ಬೇಕಾಗಿದೆ, ನಮ್ಮನ್ನ ನಾವೇ ಇವತ್ತು ತಿಳಿದುಕೊಳ್ಬೇಕಾಗಿದೆ. ಓಕೆ, ಬಾಯಿಂದ ಬರೀ ಸ್ವಾಮಿ ಸ್ವಾಮಿ ಅಂತೇಳಿ ಕರೆದು ಆತನು ಹೇಳುವಂತ ಮಾತನ್ನ ಅನುಸರಿಸಿ ನಡೆಯುವುದಕ್ಕೆ ಅನೇಕ ಕಾರಣಗಳು ಇರಬಹುದು. ನಡೆಸದೆ ಇರುವುದೇಕೆ ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ. ಅಂದ್ರೆ ಆತನ ಮಾತುಗಳನ್ನು ಅನುಸರಿಸಿ ನಾವು ನಡೆಯುವುದಕ್ಕೆ ನೂರಾರು ಕಾರಣಗಳು ಇರ್ಬೋದು. ಆ ನೂರಾರು ಕಾರಣಗಳು ಹೇಳ್ಕೊಂಡು ಕುಂತ್ರೆ ಆ ಕಾರಣಗಳು ಜಗ್ಗಿ ಸಿಗ್ತವೆ. ಯಾಕಪ್ಪ ಬರೀ ಸ್ವಾಮಿ 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 ಅಂತೇಳಿ ಅಂತ ಇದ್ವಿ, ಮತ್ತೆ ಆತನ ಹೇಳಿದಂತ ಮಾತುಗಳನ್ನ ಯಾವಾಗ ನಾವು ಕೈಗೊಂಡು ನಡೆಯೋದು, ಯಾವಾಗ ಅದನ್ನ ಅನುಸರಿಸಿ ನಡೆಯೋದು, ಯಾವಾಗ ನಾವು ಆ ರೀತಿಯಲ್ಲಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳುವುದು ಅಂತೇಳಿ ಒಂದು ಸಾರಿ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ ಅರ್ಥ ಆಗುತ್ತೆ. ಯಾಕೆ ಅನುಸರಿಸಿ ನಡೆಯುವುದು, ಅನುಸರಿಸಿ ಇರುವುದೇಕೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಓಕೆ, ಇವತ್ತು ನಮ್ಮ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಇವತ್ತು ನಾವು ಒಂದು ವೇಳೆ ಯೇಸು ಕ್ರಿಸ್ತನನ್ನ ಸ್ವಾಮಿ ಸ್ವಾಮಿ ಅಂತೇಳಿ ಕರೀತಾ ಆತನು ಹೇಳಿದಂತ ಮಾತುಗಳನ್ನು ನಡೆಸದೆ ಇರುವುದೇಕೆ ಅಂತೇಳಿ ಪ್ರಶ್ನೆ ಬಂತೆ. ಏಕೆ ಅಂತ ಹೇಳಿ ನೂರಾರು ಕಾರಣಗಳು ಇರಬಹುದು, ಕಾರಣ ಬೇಡ. ಆದ್ರೆ ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುವುದು ನಿಮಗೆ ತೋರಿಸುತ್ತೇನೆ. ಯೇಸು ಕ್ರಿಸ್ತನು ಹೇಳಿದಂತ ಮಾತುಗಳನ್ನ ಕೇಳಿ ಅದರಂತೆ ನಡೆಯುವವನನ್ನ ಯಾರಿಗೆ ಸಮಾನನೆ ಎಂಬುದಾಗಿ ಕೆಳಗಡೆ ಯೇಸು ಕ್ರಿಸ್ತನು ತೋರಿಸ್ತಾ ಇದ್ದಾನೆ. ಇವತ್ತು ನಮಗೆ ಕೂಡ ತೋರಿಸ್ತಾ ಇದ್ದಾನೆ. ಯಾರಿಗೆ ಸಮಾನನು ಪ್ರಭು ಅಂತೇಳಿ ನಾವು ಕೇಳಿದ್ರೆ ಕೆಳಗಡೆ ವಚನದಲ್ಲಿ ಹೇಳ್ತಾನೆ. ಒಂದ್ಸರಿ ಯಾರಾದ್ರೂ ಓದ್ರಿ. 48ನೇ ವಚನ. ನನ್ನ ಬಳಿಗೆ 38 ಇಲ್ಲ 48 ಓದ್ರಿ, ಅಲ್ಲೇ ಕಂಟಿನ್ಯೂ ಓದ್ರಿ. ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಈಗ ನಾವು ಯಾರೋ ಬಳಿಗೆ ಬಂದಿದ್ದೀವಿ. ಈಗ ಯೇಸು ಕ್ರಿಸ್ತನ ಬಳಿಗೆ ನಾವು ಬಂದಿದ್ದೀವಿ ಎಲ್ಲರೂ, ಹೌದಾ? ಹೌದು, ಬಂದಿದ್ದೀವಿ. ಆತನ ಬಳಿಗೆ ಬಂದಿರತಕ್ಕಂಥ ನಾವು ಆತನ ಮಾತುಗಳನ್ನ ಕೇಳಿ ಆ ಮಾತುಗಳಂತೆ ನಾವು ನಡೆದುಕೊಂಡ್ರೆ ನಾವು ಯಾರಿಗೆ ಸಮಾನರು ಅಂತೇಳಿ ಹೇಳ್ತಾ ಇದ್ದಾನೆ. ಯಾರಿಗೆ ಸಮಾನರು ಕೆಳಗಡೆ ಹೇಳ್ತಾ ಇದ್ದಾನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು ಅಂತ ಹೇಳ್ತಾರೆ. ಯಾರು
ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನ ಹಾಕಿ ಮನೆ ಕಟ್ಟಿದವನು ಯಾರು? ಯಾರು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರ ಹಾಕಿದಂತ ಮನೆ ಕಟ್ಟಿದವನು ಯಾರು? ಯಾರು ಮನೆ ಕಟ್ಟಿಕೊಳ್ತಾರೆ? ಯೇಸುವಿನ ಮಾತನ್ನ ಕೇಳಿ ಅದರಂತೆ ನಡೆಯುವವನು. ವೆರಿ ಗುಡ್ ಸರ್, ತುಂಬಾ 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 ಧನ್ಯವಾದಗಳು ದೇವ್ ಬ್ರದರ್. ನೀವು ತುಂಬಾ ಅಲರ್ಟ್ ಆಗಿದ್ದೀರಿ. ತುಂಬಾ ತುಂಬಾ ಥ್ಯಾಂಕ್ ಯು, ತುಂಬಾ ಅಭಿನಂದನೆಗಳು. ಎಲ್ಲರೂ ಕೂಡ ನೀವು ಸ್ವಲ್ಪ ಬಹಳ ಅಲರ್ಟ್ ಆಗಿರ್ಬೇಕು. ಓಕೆ, ಯಾರು ಬಂಡೆಯ ಮೇಲೆ ಅಸ್ಥಿವಾರ ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು ಅಂತಂದ್ರೆ, ಯೇಸು ಕ್ರಿಸ್ತನು ಹೇಳಿದಂತ ಮಾತುಗಳನ್ನ ಕೇಳಿ ಅವುಗಳನ್ನ ಅನುಸರಿಸಿ ನಡೆಯುವವನು ಆಳವಾಗಿ ಆಗಿದ್ದು ಬಂಡೆಯ ಮೇಲೆ ಅಸ್ಥಿವಾರ ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಓಕೆ, ಯೇಸು ಕ್ರಿಸ್ತನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯಲಾರದವನು ಯಾರಿಗೆ ಸಮಾನನು ಅಂತೇಳಿ ಕೆಳಗಡೆ ಹೇಳ್ತಾ ಇದ್ದಾನೆ. ಕೆಳಗಡೆ ವಚನ ಓದ್ತೆ. ಆದರೆ ನನ್ನ ಮಾತುಗಳನ್ನು ಕೇಳಿಯು ಅವುಗಳಂತೆ ನಡೆಯದಿರುವವನು ನಡೆಯದೇ ಇರುವವನು ಅಸ್ಥಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಇಲ್ಲಿ ನಾವು ಎರಡು ವಿಷಯವನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈಗ ನಾವೆಲ್ಲರೂ ಪ್ರೀಕ್ಷರ್ ಇದ್ದೀವಿ, ನಮಗೆ ಈ ವಿಷಯ ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ. ಆದ್ರೆ ಸ್ವಲ್ಪ ನಾವು ಇದನ್ನ ಆಳವಾಗಿ ಸ್ವಲ್ಪ ನಾವು ಆಲೋಚನೆ ಮಾಡೋಣ. ಈಗ ಬಂಡೆಯ ಮೇಲೆ ಆಳವಾಗಿ ಆಗಿದ್ದು ಬಂಡೆಯ ಮೇಲೆ ಮನೆ ಕಟ್ಟಿದವನು ಯಾರಿಗೆ ಸಮಾನನವನು? ಎಂತವನವನು? ಎಂತವ್ರು ಅವರು? ಬುದ್ಧಿವಂತನು, ದೇವರ ಮಾತು ಕೇಳಿ ಬುದ್ಧಿವಂತನು. ಇಲ್ಲಿ ಬುದ್ಧಿವಂತರು ಅಂತ ಹೇಳಿ ಇಲ್ಲ, ಇಲ್ಲಿ ಏನಿದೆ ನನಗೆ ಅಷ್ಟೇ ಬೇಕಾಗಿದೆ. ಯಾರು? ದೇವರ ವಾಕ್ಯಗಳೇ ಕೇಳಿದವನು. ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿದವರಲ್ಲ, ಕೇಳಿ ಆತನ ಮಾತುಗಳನ್ನ ಅನುಸರಿಸಿ ನಡೆಯುವ. ಓಕೆ, ಅವರು ಆಳವಾಗಿ ಆಗಿದ್ದು ಬಂಡೆಯ ಮೇಲೆ ಅಸ್ಥಿವಾರ ಹಾಕಿ ಮನೆಯನ್ನು ಕಟ್ಟಿದವನಿಗೆ ಸಮಾನ. ಓಕೆ, ಯೇಸು ಕ್ರಿಸ್ತನ ಹೇಳಿದ ಮಾತನ್ನ ನಾವು ಕೇಳಿ ಅದನ್ನ ಅನುಸರಿಸದೆ ಬರೀ ಸ್ವಾಮಿ 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 ನಿಂತರ ಸ್ವಾಮಿ, ಕುಂತರ ಸ್ವಾಮಿ, ಮಕ್ಕಂದ್ರ ಸ್ವಾಮಿ, ಯಜ್ಞಂತರ ಸ್ವಾಮಿ, ಎಲ್ಲ ಸ್ವಾಮಿ. ಕೆಲವ್ರು ಅಂತಾರ ಬರೀ ಸ್ವಾಮಿ ಸ್ವಾಮಿ ಅಂದ್ರತಪ್ಪ, ಸ್ವಾಮಿ ಅಂದವ್ರ ಮನದಲ್ಲಿ ಇರ್ತಂದನತ. ಸ್ವಾಮಿ ಸ್ವಾಮಿ ಅಂತ ಅನ್ಕೊಂತ ಹೋಗ್ಬಿಟ್ರ ಹೇಳಿ ಬಹಳಷ್ಟು ಜನರು ಮಾತಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದ್ದಾನೆ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತೇಳಿ ಕರೆದು ನಾನು ಹೇಳುವಂತ ಮಾತುಗಳನ್ನ ಅನುಸರಿಸದೆ ಇರುವುದೇಕೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇವತ್ತು ನಾವು ಕೂಡ ಬರೀ ಇವತ್ತು ಸ್ವಾಮಿ 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 ಅಂತೇಳಿ ಅಂದು ಆತನು ಹೇಳಿದಂತ ಮಾತುಗಳನ್ನ ಅನುಸರಿಸದೆ ಬರೀ ನೆಲದ ಮೇಲೆ ಅಸ್ಥಿವಾರ ಹಾಕಿದವರ, ಇಲ್ಲ ಆತನ ಮಾತುಗಳನ್ನು ಕೇಳಿ ಆ ಮಾತುಗಳನ್ನ ಅನುಸರಿಸಿ ನಡೆದು ಬಂಡೆಯ ಮೇಲೆ ಮನೆ ಕಟ್ಟಿದವರ? ಇವತ್ತು ಯಾರು ನಾವು? ಈ ಎರಡರಲ್ಲಿ ಯಾವ ಕೆಟಗಿರಿಯಲ್ಲಿ ನಾವು ಇದ್ದೀವಿ? ಎರಡು ಮನೆನೇ ಇದಾವೆ ಇಲ್ಲಿ. ಬಂಡೆಯ ಮೇಲೆ ಕಟ್ಟಿದಂತ ಮನೆ ಇದೆ, ಬರೀ ನೆಲದ ಮೇಲೆ ಹಾಕಿದಂತ ಅಸ್ಥಿವಾರದ ಮನೆ ಇದೆ. ಹೌದಲ್ಲ ರೀ ಎಲ್ಲಪ್ಪ ಬ್ರದರ್? ಶ್ರೀಶೈಲ ಬ್ರದರ್, ಮತ್ತಾಯ ಬ್ರದರ್, ಎರಡು ಇದಾವಲ್ಲ ಇಲ್ಲಿ. ಬಂಡೆ ಮೇಲೆ ಕಟ್ಟಿದ ಮನೆ. ಬಂಡೆ ಮೇಲೆ ಮನೆ ಕಟ್ಟಿದ್ದು ಒಂದಿದೆ, ಬರೀ ನೆಲದ ಮೇಲೆ ಅಸ್ಥಿವಾರವಾಗಿ ಕಟ್ಟಿದಂತ ಮನೆ ಇದೆ. ಎರಡೂ ಮನೆನೇ. ಬಂಡೆ ಮೇಲೆ ಕಟ್ಟಿದ್ದು ಮನೆ, ಬರೀ ನೆಲದ ಮೇಲೆ ಕಟ್ಟಿದ್ದು ಮನೆನೇ. ಆದ್ರೆ ಇಲ್ಲಿ ಏನ್ ಡಿಫ್ರೆಂಟ್ ಇದೆ? ಇಲ್ಲಿ ಏನು ವ್ಯತ್ಯಾಸ ಇದೆ ಮನೆಗೆ? ಬಂಡೆ ಮೇಲೆ ಕಟ್ಟಿದ ಮನೆ ಸ್ಥಿರವಾಗಿ ನಿಲ್ಲುತ್ತ. ಆಳವಾಗಿ ಆಗಿದ್ದು ಬಂಡೆ ಮೇಲೆ ಕಟ್ಟಿದಂತ ಮನೆ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಅದು ಸ್ಥಿರವಾಗಿರುತ್ತೆ.
ಈಗ ನಾವು ಭೌತಿಕವಾಗಿ ಈಗ ನಾವು ಮನೆಗಳನ್ನ ಕಟ್ಟುವಂತದನ್ನ ನಾವು ನೋಡ್ತೀವಿ, ಬಿಲ್ಡಿಂಗ್ ಅನ್ನ ಕಟ್ಟುವಂತದನ್ನ. ಕೆಲವರು ಬಹಳವಾಗಿ ಅದನ್ನ ತೋಡಿ ಅದನ್ನ ಕಾಲ ಮಾಡಿಕೊಂಡು ಅಲ್ಲಿಂದ ಒಳಗಲಿಂದ ತುಂಬಿಕೊಂಡು ಬರ್ತಾರೆ, ಅದು ಬಹಳ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಕೆಲವರು ಯಾಕಪ್ಪ ಅಷ್ಟೆಲ್ಲ ಖರ್ಚು ಮಾಡೋದು ಅಂತೇಳಿ ಬರೀ ನೆಲದ ಮೇಲೆ ಮಾತ್ರ ಅವ್ರು ಹಾಕಿರ್ತಾರೆ ಅಸ್ತಿವಾರ ಬರೋದು. ಇದರಲ್ಲಿ ಯಾವುದು ಸ್ಟ್ಯಾಂಡರ್ಡ್ ಆಗಿರುತ್ತೆ, ಯಾವುದು ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿರಲ್ಲ. ಎರಡು ಮನೆನೆ ಇದು ಯಾವುದು ಸ್ಟ್ಯಾಂಡರ್ಡ್ ಯಾವುದು ಸ್ಟ್ಯಾಂಡರ್ಡ್ ಇಲ್ಲೋ, ಯಾವುದು ಗಟ್ಟಿಯಾಗಿದೋ ಯಾವುದು ಗಟ್ಟಿ ಆಗಿಲ್ಲ ಅಂತೇಳಿ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಅಲ್ಲೇ ಯೇಸು ಕ್ರಿಸ್ತನ ಕೆಳಗಡೆ ಹೇಳ್ತಾ ಇದ್ದಾನೆ, ಪ್ರವಾಹವು ಅದಕ್ಕೆ ಬಡಿಯಿತು, ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರ ಹಾಳಾಯ್ತು. ಯಾವುದು ನೆಲದ ಮೇಲೆ ಯಾವುದು ಹಾಳಾಗುತ್ತೆ, ಯಾವುದು ಉಳ್ಕೊಳ್ಳುತ್ತೆ? ನೆಲದ ಮೇಲೆ ಕಟ್ಟಿದ್ದು ಹಾಳಾಗಿ ಹೋಗುತ್ತದೆ, ಬಂಡಿ ಮೇಲೆ ಕಟ್ಟಿದ್ದು ಉಳಿಯುತ್ತದೆ. ಹೌದು, ಇದು 100ಕ್ಕೆ 100 ಸತ್ಯ. ಹೌದಾ? ಎಲ್ಲರೂ ಒಪ್ಕೊಂತಾರ ಇದನ್ನ? ಹೌದು ಹೌದು, ಯೇಸು ಕ್ರಿಸ್ತನ್ ಹೇಳೇನಂತಂದ್ರೆ ಅದು ಸತ್ಯವಾಗಿರುತ್ತೆ, ಅದು 100% ಕರೆಕ್ಟ್ ಇರುತ್ತೆ. ಹೌದು, ಈಗ ನಾವು ಲೋಕಲ್ ಭೌತಿಕವಾಗಿ ಮನೆ ಬರೇ ನೆಲದ ಮೇಲೆ ಅಸ್ಥಿವಾರ ಹಾಕಿರ ಅನ್ಕೋ, ಪ್ರವಾಹ ಬಂದದ ಅನ್ಕೋ, ಅದು ಬೇಗ ಕುಸಿದು ಬಿದ್ದು ಹಾಳಾಗಿ ಹೋಗುತ್ತೆ. ಅದೇ ಆಳವಾಗಿ ಆಗಿದ್ದು ಬಂಡೆ ಮೇಲೆ ಕಟ್ಟದ ಅನ್ಕೋ, ಅದು ಎಂತ ಪ್ರವಾಹ ಬಂದ್ರೂ ಕೂಡ ಅದು ಅಳ್ಳಾಡುವುದಿಲ್ಲ, ಬಹಳ ಅದು ಸ್ಥಿರವಾಗಿರುತ್ತೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಆತ್ಮ ಜೀವಿತವು ಕೂಡ, ನಂಬಿಕೆಯ ಕೂಡ ಯಾವಾಗ ಸ್ಥಿರವಾಗಿರುತ್ತೆ ಅಂದ್ರೆ ಯೇಸು ಕ್ರಿಸ್ತನನ್ನ ಬರೇ ನಾವು ಸ್ವಾಮಿ 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 ಅಂತೇಳಿ ಅನ್ಕಂತ ಇದ್ರೆ ನಾವು ಬರೇ ನೆಲದ ಮೇಲೆ ಅಸ್ಥಿವಾರ ಹಾಕಿದಂತವ್ರಾಗಿರ್ತೀವಿ. ಯೇಸು ಕ್ರಿಸ್ತನ ಮಾತುಗಳನ್ನ ನಾವು ಕೇಳಿ ಅವುಗಳನ್ನ ಅನುಸರಿಸಿ ನಾವು ನಡೆದ್ರೆ ಬಂಡೆಯ ಮೇಲೆ ನಾವು ಮನೆ ಕಟ್ಟಿದಂತ ಆಗಿರ್ತೀವಿ. ಈಗ ಸ್ಥಿರ ಇರ್ಬೇಕಂದ್ರೆ ನಾವು ಯಾವ್ದ್ರ ಮೇಲೆ ಮನೆ ಕಟ್ಟಬೇಕೀಗ? ಬಂಡೆ ಮೇಲೆ. ಇಲ್ಲಪ್ಪ ಮನೆ ಇರ್ಲು ಸ್ವಲ್ಪ ದಿನ ಇದ್ರು, 1 ವರ್ಷ 2 ವರ್ಷ ಇದ್ರು ಚಿಂತೆ ಇಲ್ಲ, ಅದು ಯಾವಾಗ ಹಾಳಾಗಿ ಹೋಗ್ಲಿ, ಬರೀ ನೆಲದ ಮೇಲೆ ಅಸ್ಥಿವಾರ ಹಾಕಿ ಕಟ್ಟಮ್ಮನವ್ರು ಎಷ್ಟು ಜನ ಇದಾರೆ? ಯಾರಿಲ್ಲ ಪಾಸ್ಟ್ರೆ, ಹಾಳಾಗಿ ಹೋಗ್ತೈತೆ, ಯಾರು ಕಟ್ಟುದಿಲ್ಲ, ಯಾರು ಇಲ್ಲ. ಓಕೆ, ಥ್ಯಾಂಕ್ ಯು. ಓಕೆ, ಈಗ ನಾವು ಯಾವದರ ಮೇಲೆ ಮನೆ ಕಟ್ಟಿದ್ದೇವೆ, ಯಾವದರ ಮೇಲೆ ನಾವು ಮನೆ ಕಟ್ತಾ ಇದ್ದೀವಿ ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ. ಒಂದ್ಸತಿ ಈ ಬಂಡೆ ಮೇಲೆ ಮನೆ ಕಟ್ಟುವವರು ಎಂತವ್ರಂತಂದ್ರೆ ಯೇಸು ಕ್ರಿಸ್ತನು ಹೇಳಿದಂತ ಮಾತುಗಳನ್ನ ಕೇಳಿ ಅದನ್ನ ಅನುಸರಿಸಿ ನಡೆಯುವವರು. ಬರೀ ಕೇಳೋದು ಬಿಡೋರಲ್ಲ, ಕೇಳಿ ಬಿಟ್ಟೋರಲ್ಲ, ಕೇಳಿ ಅದರಂತೆ ನಡೆಯುವವರು. ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು. ಈ ವಿಷಯವನ್ನ ಮತ್ತಾಯನು ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನದಲ್ಲಿ ಕೂಡ ಇದೆ. ಈ ವಚನ ಓದೋದು ಬೇಡ, ನೀವು ಬರ್ಕೊಳ್ಳಿ ಬೇಕಿದ್ರೆ. ಇನ್ನೊಂದು ವಚನ ಮತ್ತಾಯನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ. ಮತ್ತಾಯನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರು ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡ್ರಿ ಅಂತೇಳಿ ಯೇಸು ಕ್ರಿಸ್ತನೇ ಬಹು ಸ್ಪಷ್ಟವಾಗಿ ಆತನ ನುಡಿಯಲ್ಲಿ ನಮಗೆ ಗೊತ್ತಾಗುತ್ತೆ, ಆತನ ಮಾತಿನಲ್ಲಿ ನಮಗೆ ಗೊತ್ತಾಗುತ್ತೆ. ಇಲ್ಲ ರೀ, ಸ್ವಾಮಿ ಸ್ವಾಮಿ ಅನ್ನುವವರಿಗೆ ಪರಲೋಕ ರಾಜ್ಯ ಅನ್ನೋರು ಯಾರನ್ನ ಇದ್ದೀರ? ನಾವೇನಾತ ಹೇಳಿದ ಮಾತು ಕೇಳೋದು ಬೇಡ, ಅದನ್ನ ಅನುಸರಿಸೋದು ಏನು ಬೇಕಾಗಿಲ್ಲ. ಬರೀ ಸ್ವಾಮಿ ಸ್ವಾಮಿ ಅನ್ಕಂತಿದ್ ಬಿಟ್ರೆ ಸಾಕು, ನಮಗೆ ಪರಲೋಕ ರಾಜ್ಯ ಅನ್ನೋರು ಇದ್ರೆ ಯಾರು? ಇಲ್ಲ ಪಾಸ್ಟರ್, ಇಲ್ಲ. ಮತ್ತೀಗಾದ್ರೆ ನಾವು ಸ್ವಾಮಿ ಸ್ವಾಮಿ ಅಂತೇಳಿ ಕರೆಯುತ್ತಾ ಆತನ ಹೇಳಿದಂತ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವಾಗ, ಅವುಗಳನ್ನು ಅನುಸರಿಸುವಾಗ, ಅವಾಗ ನಾವು ಪರಲೋಕ ರಾಜ್ಯಕ್ಕೆ ನಾವು ವಾರಸುದಾರರಾಗ್ತೀವಿ. ಬರೀ ಸ್ವಾಮಿ ಸ್ವಾಮಿ ನಂತರಕ್ಕೆ ನಾವು ಪರಲೋಕ ರಾಜ್ಯಕ್ಕೆ ನಾವು ಸೇರಲ್ಲ.
ಪರಲೋಕ ರಾಜ್ಯಕ್ಕೆ ಸೇರಲ್ಲ ಅಂದ್ರೆ ಪರಲೋಕಕ್ಕೆ ಸೇರಲ್ಲ, ಏನು ಪರಲೋಕ ರಾಜ್ಯಕ್ಕೆ ಸೇರಲ್ಲ? ಪರಲೋಕ ರಾಜ್ಯಕ್ಕೆ ಸೇರುದು. ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಪರಲೋಕಕ್ಕಲ್ಲ, ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಪರಲೋಕ ರಾಜ್ಯಕ್ಕೆ ಸೇರಲ್ಲ ಅಂದ್ರೆ ಇನ್ನೊಂದು ಡೆಫಿನೇಷನ್, ಎಲ್ಲಿಗೆ ಸೇರಲ್ಲ ಅಂತ ಅರ್ಥ? ಸಭೆ, ಕ್ರಿಶ್ಚಿಯನ್ ಸಭೆಯಲ್ಲಿ ಸೇರಲ್ಲ. ಸಭೆಗೆ ಸೇರಲ್ಲ. ಓಕೆ. ಒಂದ್ಸತಿ ಒಳಗೊಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ದೇವರು ಆತನು ಮೋಶೆಗೆ ತಿಳಿಸಿದಂತೆ ನೀನು ಬಂಡೆಯನ್ನ ಒಡಿ ಅಂತ ಹೇಳ್ತಾನೆ. ಬಂಡೆಯನ್ನು ಒಡೆದಾಗ ನೀರು ಬರ್ತವೆ, ಇಸ್ರಾಯೇಲ್ ಜನರೆಲ್ಲರೂ ನೀರು ಕುಡಿತಾರೆ. ಒಂದ್ ಸಂದರ್ಭದಲ್ಲಿ ಬಂಡೆಯನ್ನು ಮಾತಾಡಿಸು ಅಂತ ಹೇಳ್ತಾನೆ. ಆದ್ರೆ ಮಾತನಾಡಿಸೋದನ್ನ ಬದಲು ಮೋಶೆ ಹೊಡಿತಾನೆ. ಆ ಬಂಡೆ ಒಳಗಿಂದ ನೀರು ಬರ್ತದ. ಆ ಬಂಡೆ ಯಾರು? ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನೇ ಅಂತ ಅನ್ನೋದಕ್ಕೆ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಆ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಒಂದ್ಸತಿ ನಾವು ಅದನ್ನು ಓದೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ. ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡಿ ಒಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನು. ಆ ಬಂಡೆ ಯಾರಂತೆ? ಯೇಸು ಕ್ರಿಸ್ತನೇ. ಆ ಬಂಡೆ ಯೇಸು ಕ್ರಿಸ್ತನೇ. ಆ ಬಂಡೆ ಯೇಸು ಕ್ರಿಸ್ತನೇ ಎಂಬುದಾಗಿ ಪೌಲನು ನಮಗೆ ತಿಳಿಸ್ತಾ ಇದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 33ನೇ ವಚನದಲ್ಲಿ ಕೂಡ ಆ ಮಾತು. ಒಂದ್ಸರಿ ಅದನ್ನು ಕೂಡ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 33ನೇ ವಚನ. ಈಗ ಚೀಯೋನಿನಲ್ಲಿ ಎಡುವ ಕಲ್ಲನ್ನು ಮುಗ್ಗರಿಸುವ ಬಂಡಿಯನ್ನು, ಚೀಯೋನಿನಲ್ಲಿ ಎಡುವ ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನಂತಲೂ ಅದರ ಮೇಲೆ ಚೀಯೋನಿನಲ್ಲಿ ಬಂಡೆಯನ್ನ ಇಡುತ್ತೇನಂತೇಳಿ ಪ್ರವಾದನೆ ಯೆಶಾಯನು ಪ್ರವಾದನೆ ಮಾಡಿದಾನೆ. ಪ್ರವಾದನೆ ಇದೆ ಇದಕ್ಕೆ. ಆ ಬಂಡೆಯನ್ನ ನಾನು ಚೀಯೋನಿನಲ್ಲಿ ಇಡ್ತೀನಿ. ಯೆಶಾಯನು ಬರೆದಂತ ಗ್ರಂಥ 28ನೇ ಅಧ್ಯಾಯ 16ನೇ ವಚನದಲ್ಲಿ ಇದೆ ಈ ಪ್ರವಾದನೆ. ಒಂದ್ಸತಿ ಆ ಪ್ರವಾದನೆಯನ್ನು ನಾವು ಒಂದ್ಸರಿ ನೋಡಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಯೆಶಾಯನು ಬರೆದಂತ ಗ್ರಂಥ 28ನೇ ಅಧ್ಯಾಯ 16ನೇ ವಚನ. ಯೆಶಾಯನು ಬರೆದಂತ ಗ್ರಂಥ 28ನೇ ಅಧ್ಯಾಯ 16ನೇ ವಚನ. ಕರ್ತನಾದ ಯೆಹೋವನು ಹೇಗೆ ಹೇಳುತ್ತಾನೆ, ಇಗೋ ಪರೀಕ್ಷಿತವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲಿಗಲ್ಲನ್ನು ಚೀಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರವನ್ನಾಗಿ ಇಡುತ್ತೇನೆ ಅಂತೇಳಿ ಯೆಶಾಯನ ಮುಖಾಂತರವಾಗಿ ದೇವರು ತಿಳಿಸ್ತಾ ಇದ್ದಾನೆ. ಅಂದ್ರೆ ಮೂಲೆಗಲ್ಲನ್ನ ಎಲ್ಲಿ ಇಡ್ತಾ ಇದ್ದಾನೆ? ಚೀಯೋನಿನಲ್ಲಿ. ಬಂಡೆಯನ್ನ ಎಲ್ಲಿ ಇಡ್ತಾ ಇದ್ದಾನೆ? ಚೀಯೋನಿನಲ್ಲಿ. ಅದು ಅಸ್ಥಿವಾರವನ್ನಾಗಿ ಇಡುತ್ತೇನೆ ಎಂಬುದಾಗಿ ಇಲ್ಲಿ ಯೆಶಾಯನ ಮುಖಾಂತರ ತಿಳಿಸ್ತಾ ಇದ್ದಾನೆ. ಆ ಅಸ್ಥಿವಾರದ ಮೇಲೆ ಭರವಸೆ ಇಡುವವನು, ಆ ಬಂಡೆಯ ಮೇಲೆ ಕಟ್ಟಲ್ಪಟ್ಟವನು, ಅದರ ಮೇಲೆ ಭರವಸೆ ಇಡುವವನು ಆತುರ ಪಡನು. ನಾನು ನ್ಯಾಯವನ್ನು ಮೂಲನ್ನಾಗಿಯೂ ಧರ್ಮವನ್ನ ಮುಟ್ಟುಗೋಲನ್ನಾಗಿಯೂ ಮಾಡುವೆನು. ಈ ಬಂಡೆಯನ್ನ ಚೀಯೋನಿನಲ್ಲಿ ಇಡ್ತೀನಿ ಎಂಬುದಾಗಿ ಪ್ರವಾದನೆ ಇದೆ. ಅದಕ್ಕೆ ಯೇಸು ಕ್ರಿಸ್ತನು ಅದಕ್ಕೆ ಒಂದ್ಸರಿ ದಾನಿಯೇಲನು ಬರೆದಂತ ಗ್ರಂಥದಲ್ಲಿ ನಾವು 2ನೇ ಅಧ್ಯಾಯದಲ್ಲಿ 44ನೇ ವಚನದಲ್ಲಿ ನೋಡ್ತೀವಿ. ಯಾವುದೇ ಕೈ ಸಹಾಯ ಇಲ್ಲದೆ ಪರಲೋಕದಿಂದ ಒಂದು ಸಣ್ಣ ಗುಂಡು ಬರುತ್ತೆ.
ಗುಂಡು ಬಂದು ಅದನ್ನ ಆ ಪ್ರತಿಮೆಯನ್ನ ಅಪ್ಪಳಿಸ್ತದ, ಅದು ಚುದುರಾಗಿ ಹೋಗುತ್ತೆ. ಹೌದಲ್ಲ? ಅದನ್ನ ನಾನು ಚೀಯೋನಿನಲ್ಲಿ ಇಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ, ದೇವರು ತಿಳಿಸಿದ್ದಾನೆ ಮನುಷ್ಯನ. ಅದಕ್ಕೆ ಆ ಚೀಯೋನಿನಲ್ಲಿನೇ ಆ ಕಲ್ಲನ್ನ, ಆ ಮೂಲೆಗಲ್ಲನ್ನ ಇಡ್ತೀನಿ ಎಂಬುದಾಗಿ ಹೇಳಿದಾನೆ. ಯೇಸು ಕ್ರಿಸ್ತನು ಬದುಕಿದ್ದಂತ ಸಂದರ್ಭದಲ್ಲಿ ಕೂಡ ಆತನು ಒಂದ್ ಮಾತನ್ನು ಹೇಳ್ತಾನೆ. ಮತ್ತಾಯನು ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ಮತ್ತು ನನ್ನ ತಂದೆ ತಿಳಿಸಿದರು, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಯೇಸು ಕ್ರಿಸ್ತನ ಹೇಳ್ತಾನ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಅಂತ ಹೇಳ್ತಾನೆ. ಫುಟ್ ನಲ್ಲಿ ಬಂಡೆ ಅಂದ್ರೆ ಏನಿದೆ ಫುಟ್ ಅಲ್ಲಿ? ಇದನ್ನ ಕೆಲವು ಬಹಳ ಜನರು ಪೇತ್ರ, ಬಂಡೆ ಅಂದ್ರೆ ಪೇತ್ರ ಅಂತಾರೆ. ಅಂದ್ರೆ ಅಲ್ಲಿ ಪೇತ್ರನ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನೀನು ಜೀವ ಸ್ವರೂಪನಾದ ದೇವಕುಮಾರನು ಅಂತೇಳಿ. ನೀನು ಜೀವ ಸ್ವರೂಪನಾದ ದೇವಕುಮಾರನು ಎನ್ನುವಂಥದ್ದು ಅದು ಬಂಡೆ ಅಂತ ಸ್ಟೇಟ್ಮೆಂಟ್. ಒಂದ್ಸತಿ ಆ ಫುಟ್ ನಲ್ಲಿ ನೋಡೋಣ, ನಾವೇನಿದೆ? ಗುಂಡು ಇದೆ. ಅದಕ್ಕಿಂತ ಮುಂದೆ ಅಂದ್ರೆ ವಿಸ್ತಾರವಾದ ಬಂಡೆ. ವಿಸ್ತಾರವಾದ ಬಂಡೆ. ಆ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೇನೋ ಅಂತ ಹೇಳ್ತದೆ ಯೇಸು. ಅಂದ್ರೆ ಆ ಸಭೆಯನ್ನು ಕಟ್ಟುವೇನೋ ಅಂತ ಹೇಳ್ತಾ ಇದ್ದಾನೆ. ಆ ಮೂಲೆಗಲ್ಲನ್ನ ನಾನು ಚೀಯೋನಿನಲ್ಲಿ ಇಡ್ತೀನಿ ಅಂತ ಹೇಳಿದಾನೆ. ಆ ಮೂಲೆಗಲ್ಲು ಯಾರಂತಂದ್ರೆ ಯೇಸು ಕ್ರಿಸ್ತನೇ ಎಂಬುದಾಗಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದ್ಸತಿ ಅದನ್ನು ನೋಡೋದಕ್ಕಿಂತ ಮುಂಚೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿರುತ್ತೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಕರ್ತನ ಆಗಮನ ಗಂಭೀರವಾದ ದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೇನು. ರಕ್ತ, ಬೆಂಕಿ, ಅಭಯ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20. ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರ ಗೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ನೋಡ್ರಿ, ಮೂಲೆಗಲ್ಲು ಅಂತಂದ್ರೆ ಈಗ ಅಸ್ಥಿವಾರ ಆಗ್ಯಾರಂತಂದ್ರೆ ಆ ಅಸ್ಥಿವಾರಕ್ಕೆ ಮೂಲೆಗಲ್ಲು ಇಡ್ತಾರೆ. ಪ್ರತಿಯೊಂದು ಅಸ್ಥಿವಾರಕ್ಕೂ ಮೂಲೆಗಲ್ಲು ಇರುತ್ತೆ. ನಾವು ಭೌತಿಕವಾಗಿ ಮನೆ ಕಟ್ಟಬೇಕಾದ್ರೂ ಕೂಡ ಅದಕ್ಕೆ ಮೂಲೆಗಲ್ಲು ಇರುತ್ತೆ. ಆ ಮೂಲೆಗಲ್ಲು ಎಲ್ಲದಕ್ಕೂ ಅದು ಅಳತಿ ಬರಬೇಕು. ಎಲ್ಲದಕ್ಕೂ ಅದು ಸರಿಯಾದಂತ ರೀತಿಯಲ್ಲಿ ಇರ್ಬೇಕು. ಅದು ಮೂಲೆಗಲ್ಲು ಬೇಸ್ ಇರ್ಬೇಕಂತಾರೆ. ಈಗ ಯೇಸು ಕ್ರಿಸ್ತನ ನಾನು ಅಸ್ಥಿವಾರ ಹಾಕ್ತೀನಿ, ಆ ಬಂಡೆಯನ್ನು ನಾನು ಚೀಯೋನಿನಲ್ಲಿ ಇಡ್ತೀನಿ, ಆ ಮೂಲೆಗಲ್ಲನ್ನು ನಾನು ಚೀಯೋನಿನಲ್ಲಿ ಇಡ್ತೀನಿ ಅಂತೇಳಿ ಯೆಶಾಯನ ಪ್ರವಾದನೆಯಲ್ಲಿದೆ. ಆ ಮೂಲೆಗಲ್ಲು ಯಾರಂದ್ರೆ ಯೇಸು ಕ್ರಿಸ್ತನೇ. ಅಸ್ಥಿವಾರ ಹಾಕಿದ್ದು ಕೂಡ ಯೇಸು ಕ್ರಿಸ್ತನೇ. ಅಸ್ಥಿವಾರ ಹಾಕಿದ್ದು ಕೂಡ ಯೇಸು ಕ್ರಿಸ್ತನೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 3ನೇ ಅಧ್ಯಾಯ 11ನೇ ವಚನ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ನೋಡ್ರಿ, ಹಾಕಿರುವಂತ ಅಸ್ಥಿವಾರ ಕೂಡ, ಬುನಾದಿ ಕೂಡ, ಅಸ್ಥಿವಾರ ಹಾಕಿದ್ದು ಕೂಡ ಯೇಸು ಕ್ರಿಸ್ತನೇ. ಮೂಲೆಗಲ್ಲು ಯೇಸು ಕ್ರಿಸ್ತನೇ. ಮೂಲೆಗಲ್ಲು ಯೇಸು ಕ್ರಿಸ್ತನೇ. ಆ ಮೂಲೆಗಲ್ಲಿನ ಮೇಲೆ ನಾವು ಒಂದೊಂದು ಕೊಲ್ಲಾಗಿ, ಸಜೀವವುಳ್ಳಂತ ಕಲ್ಲುಗಳಾಗಿ ಒಂದೊಂದಾಗಿ ಆ ಬಂಡೆಯ ಮೇಲೆ ಆತನು ಹಾಕಿರ್ತಕ್ಕಂಥ ಅಸ್ಥಿವಾರ, ಆ ಬಂಡೆಯ ಮೇಲೆ ಯೇಸು ಕ್ರಿಸ್ತನೇ ಎನ್ನುವಂತ ಆ ಬಂಡೆಯ ಮೇಲೆ ನಾವು, ಆತನ ಮೂಲೆಗಲ್ಲಾಗಿದ್ದಾನೆ, ನಾವು ಸಜೀವವುಳ್ಳಂತ ಕಲ್ಲುಗಳಾಗಿ ಒಂದೊಂದು ಕೊಲ್ಲಾಗಿ ಅದಕ್ಕೆ ಹೊಂದಿಕೆ ಆಗುತ್ತಾ ನಾವು ಮಂದಿರೋಪದಲ್ಲಿ ಕಟ್ಟಲ್ಪಡಬೇಕು ಅಂತೇಳಿ ಪೇತ್ರನ ಹೇಳ್ತಾ ಇದ್ದಾನೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಆ ಕಲ್ಲನ್ನು
ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನು ಆಳಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎನ್ನಿಸಿದನು. ನೀವು ಸಹ ಜೀವನ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕದ್ದಲ್ಪಡುತ್ತಾ ಇದ್ದೀರಿ. ನಾವು ಕೂಡ ಸಜೀವವುಳ್ಳ ಕಲ್ಲುಗಳು. ನಾವು ಕೂಡ ಒಂದೊಂದು ಕಲ್ಲು. ಅಶೋಕ ಒಂದು ಕಲ್ಲು, ಡೇವಿಡ್ ಒಂದು ಕಲ್ಲು, ಶ್ರೀಶೈಲ ಒಂದು ಕಲ್ಲು, ದೇವರಾಜ್ ಒಂದು ಕಲ್ಲು, ರತ್ನಾಕರ್ ಒಂದು ಕಲ್ಲು, ಈಶ್ವರ್ ಒಂದು ಕಲ್ಲು, ಕೆಂಪಪ್ಪ ಒಂದು ಕಲ್ಲು. ನಾವು ಸಜೀವವುಳ್ಳಂತ ಕಲ್ಲು. ಈಗ ಯಾವ ಕಲ್ಲಿನಲ್ಲಿ ನಾವು ಈಗ ಒಂದು ಕಲ್ಲಾಗಿರ್ಬೇಕು? ಯಾವ ಅಸ್ಥಿಮಾರದ ಮೇಲೆ? ಯೇಸು ಕ್ರಿಸ್ತನ ಆಗಿರ್ತಕ್ಕಂತ ಅಸ್ಥಿವಾರದ ಮೇಲೆ, ಯೇಸು ಕ್ರಿಸ್ತನ ಎನ್ನುವಂತ ಬಂಡೆಯ ಮೇಲೆ ಯೇಸು ಕ್ರಿಸ್ತನ ಮೂಲೆಗಲ್ಲಾಗಿದ್ದಾನೆ. ಆ ಮೂಲೆಗಲ್ಲಲ್ಲಿ ಪಕ್ಕದಲ್ಲಿ ನಾವು ಒಂದು ಕಲ್ಲ, ಅಲ್ಲಿ ನಾವು ಕಟ್ಟಲ್ಪಟ್ಟಿದ್ದೀವ? ಆ ಬಂಡೆ ಯೇಸು ಕ್ರಿಸ್ತನ ಬಂಡೆಯ ಮೇಲೆ ನಾವು ಕಟ್ಟಲ್ಪಟ್ಟಿದ್ದೀವ? ಅಲ್ಲೇ ನಾವು ಒಂದು ಕಲ್ಲಾಗಿದ್ದೀವನ? ಇಲ್ಲ, ಎಲ್ಲೋ ನಾವು ಬೇರೆ ನೆಲದ ಮೇಲೆ ಹಾಕಿರ್ತಕ್ಕಂತ ಅಸ್ಥಿವಾರದಲ್ಲಿ ನಾವು ಕಲ್ಲಾಗಿದ್ದೀವನ? ಅದಕ್ಕೆ ಯೇಸು ಕ್ರಿಸ್ತನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಬರೇ ನನ್ನನ್ನು ಸ್ವಾಮಿ 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 ಅಂತಂದ್ರೆ ನೀವು ಪರಲೋಕ ರಾಜ್ಯಕ್ಕೆ ಸೇರಲ್ಲ. ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಹೇಳಿ ನಾನು ಹೇಳುವಂತ ಮಾತುಗಳನ್ನ ನೀವು ಅನುಸರಿಸದೆ ಇರುವುದೇಕೆ? ನಾನು ಹೇಳುವಂತ ಮಾತುಗಳನ್ನ ಕೇಳಿ ಅನುಸರಿಸಿ ನಡೆಯುವವನು ಬಂಡೆಯ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ನಾನು ಹೇಳುವಂತ ಮಾತುಗಳನ್ನು ಕೇಳದೆ ಅದನ್ನು ಅನುಸರಿಸದೆ ನಡೆಯುವವನು ಅವನು ನೆಲದ ಮೇಲೆ ಅಸ್ಥಿವಾರ ಹಾಕಿದವನಿಗೆ ಸಮಾನನು. ಪ್ರವಾಹ ಬರುತ್ತೆ, ಆ ಮನೆಯನ್ನ ಅಪ್ಪಳಿಸ್ತದೆ. ನಾವು ಬಂಡೆಯ ಮೇಲೆ ಮನೆ ಕಟ್ಟಿವನಗೋ, ಯೇಸು ಕ್ರಿಸ್ತನ ಹಾಕಿರ್ತಕ್ಕಂತ ಅಸ್ಥಿವಾರ ಆತನ ಮೂಲೆಗಲ್ಲಾಗಿದ್ದಾನೆ. ಆ ಮೂಲೆಗಲ್ಲಲ್ಲಿ ನಾವು ಒಂದೊಂದು ಕಲ್ಲಾಗಿ ಕಟ್ಟಲ್ಪಟ್ಟಿವನಗೋ, ಎಂತ ಪ್ರವಾಹ ಬಂದ್ರು ಕೂಡ ಅದ ಆ ಅಸ್ಥಿವಾರ ಅಲ್ಲದೆ ಯಾರೋ ಒಬ್ರು ಹಾಕಿರ್ತಕ್ಕಂತ ಅಸ್ಥಿವಾರದ ಮೇಲೆ, ನೆಲದ ಮೇಲೆ ಹಾಕಿರ್ತಕ್ಕಂಥ ಅಸ್ಥಿವಾರದ ಮೇಲೆ ನಾವು ಒಂದೊಂದು ಕಲ್ಲಾಗಿದ್ವನಗೋ, ಪ್ರವಾಹ ಬಂದು ಬಡಿತದ. ಅದು ನೆಲದ ಮೇಲೆ ಅಸ್ಥಿವಾರ ಹಾಕಿರೋದ್ರಿಂದ ಅದು ಬೇಗ ಬಿದ್ದೋಗುತ್ತೆ, ಪೂರ ಹಾಳಾಗಿರುತ್ತೆ. ಈಗ ನಾವು ಎಲ್ಲ ಕಟ್ಟಲ್ಪಟ್ಟಿದೀವಿ? ನಾವು ಎಂತ ಮನೆ ಯಾವುದರ ಮೇಲೆ ನಾವು ಕಟ್ಟಲ್ಪಟ್ಟಿದ್ವಿ? ಆಳವಾಗಿ ಆಗಿರೋದು ಅಸ್ಥಿವಾರ ಹಾಕಿ ಬಂಡೆಯ ಮೇಲೆ ಕಟ್ಟಲ್ಪಟ್ಟಿದೀವ? ಇಲ್ಲ, ಬರೀ ನೆಲದ ಮೇಲೆ ಹಾಕಿದಂತ ಅಸ್ಥಿವಾರದಲ್ಲಿ ನಾವು ಕಟ್ಟಲ್ಪಟ್ಟಿದೀವ? ಎಲ್ಲಿ ನಾವು ಕಟ್ತಾ ಇದ್ದೀವಿ? ನಮ್ಮನ್ನು ನಾವು ಆಲೋಚನೆ ಮಾಡಬೇಕು. ನಾವು ಆ ಅಸ್ಥಿವಾರದ ಮೇಲೆ ಇರಬೇಕು. ಯೇಸು ಕ್ರಿಸ್ತನ ಹಾಕಿದಂತ ಅಸ್ಥಿವಾರ ಮೂಲೆಗಲ್ಲಲ್ಲಿ ನಾವು ಕಟ್ಟಲ್ಪಡ್ಬೇಕಂತ ಹೇಳಿ ಯೇಸು ಕ್ರಿಸ್ತನು ತಂದೆಯಾದ ದೇವರು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ, ಈ ಜಗತ್ತಿಗೆ ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಅಂತೇಳಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ ಮುಗಿಸ್ತೇನೆ ಬೇಗ, 7 ನಿಮಿಷ ಇದನ್ನ 7 ನಿಮಿಷ ಮುಗಿಸ್ತೇನೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಆ ಪದವಿ ನಿಮಗೆ ಪ್ರಾಪ್ತವಾಗುವುದು, ಪರಲೋಕವು ನಿಮಗೆ ಪ್ರಾಪ್ತವಾಗುವುದು. ಯಾವಾಗ? ಆ ಅಸ್ಥಿವಾರದ ಮೇಲೆ ನೀನು ಕಟ್ಟಲ್ಪಟ್ಟಾಗ. ಯೇಸು ಕ್ರಿಸ್ತನ ಅಸ್ಥಿವಾರದ ಮೇಲೆ, ಯೇಸು ಕ್ರಿಸ್ತನ ಬಂಡೆಯ ಮೇಲೆ, ಆ ಸಭೆಯಲ್ಲಿ ನೀನು ಕಟ್ಟಲ್ಪಟ್ಟಾಗ, ಆ ಸಭೆಯಲ್ಲಿ ನೀನು ಒಬ್ಬ ಸದಸ್ಯನಾಗಿದ್ದಾಗ, ಆ ಸಭೆಯಲ್ಲಿ ನೀನು ಒಂದು ಕಲ್ಲಾಗಿದ್ದಾಗ, ಸಜೀವಂತ ಕಲ್ಲಾಗಿ ನಾವು ಕಟ್ಟಲ್ಪಡ್ತಾ ಇದ್ರೆ, ಅಲ್ಲಿ ನಿಂತುಕೊಂಡು ನಾವು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿದ್ದಾರೆ, ಆ ಪದವಿ ಅಂದ್ರೆ ಪರಲೋಕ ನಮಗೆ ಪ್ರಾಪ್ತ, ಪರಲೋಕವು ನಮಗೆ ಲಭಿಸುತ್ತೆ. ಒಂದು ವೇಳೆ ಬರೀ ನೆಲದ ಮೇಲೆ ಹಾಕಿದಂತ ಅಸ್ಥಿವಾರದ ಮೇಲೆ ನಾವು ಕಟ್ಟಲ್ಪಟ್ಟಿವನ್ಕೋ, ಯಾಕೆ ನಾನು ಹೇಳಿದಂತ ಮಾತನ್ನು ಅನುಸರಿಸದೆ ಇರುವುದೇಕೆ ಅಂತಂದ್ರೆ 100 ಕಾರಣ ಇರ್ಬೋದು. ನಮಗೆ ಆ ಸಮಸ್ಯೆ ಇದೆ, ದುಡ್ಡಿನ ಸಮಸ್ಯೆ ಇದೆ, ನಾವು ಅದಕ್ಕೆ ದುಡ್ಡು ಕೊಡ್ತಾ ಇದಾರೆ, ನಮ್ಗೆ ಅಷ್ಟು ಸಂಬಳ ಕೊಡ್ತಾ ಇದಾರೆ, ಇಷ್ಟು ಸಂಬಳ ಕೊಡ್ತಾ ಇದಾರೆ, ಅದಕ್ಕೆ ನಾವು ಆ ಸಭೆಯಲ್ಲಿದ್ದೀವಿ, ಅದಕ್ಕೆ ಈ ಸಭೆಯಲ್ಲಿದ್ದೀವಿ ಅಂತೇಳಿ ಒಂದು ವೇಳೆ ನೆಲದ ಮೇಲೆ ಹಾಕಿದಂತ ಅಸ್ಥಿವಾರದ ಮೇಲೆ ನಾವು ಒಂದು ವೇಳೆ ಮರೆತು, ನಮ್ಮ ಮೈಯನ್ನ ನಾವೇ ಮರೆತು ಒಂದು ವೇಳೆ ಎಲ್ಲೆನ್ನ ಕಟ್ಟಲ್ಪಟ್ಟಿದ್ದೀವೋ ನೆಲದ ಮೇಲೆ ಹಾಕಿದಂತ ಅಸ್ಥಿವಾರದ ಮೇಲೆ,
ಅದು ಪ್ರವಾಹ ಬಂದಾಗ ಬಡದು ಹೋಗುತ್ತೆ. ಆ ರೀತಿಯಲ್ಲಿ ನಾವು ಕಟ್ಟಲ್ಪಡಬಹುದು. ಸ್ಥಿರವಾಗಿರ್ತಕ್ಕಂಥ ಬಂಡೆಯ ಮೇಲೆ ನಾವು ಮನೆ ಕಟ್ಟುವಂತವರಿಗೆ ಸಮಾನರಾಗ್ಬೇಕಂದ್ರೆ ಆತನು ಹೇಳಿದಂತ ಮಾತುಗಳನ್ನು ನಾವು ಅನುಸರಿಸ್ಬೇಕು. ತಿಮೋಥೆದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಹೇಳ್ತಾನೆ, ತಿಮೋಥೆದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. ತಿಮೋಥೆದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಂದು ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು ಅಂತೇಳಿ ಪೌಲನು ತಿಮೋಥೆಗೆ ಹೇಳ್ತಾ ಇದ್ದಾನೆ. ಅವರು ಒಳ್ಳೊಳ್ಳೆ ಅಸ್ಥಿವಾರ ಉಳ್ಳವರಾಗಬೇಕು. ಮುಂದಿನ ಕಾಲದಲ್ಲಿ ಯೇಸು ಕ್ರಿಸ್ತನು ಹಾಕಿದಂತ ಅಸ್ಥಿವಾರದ ಮೇಲೆ ಕಟ್ಟಲ್ಪಟ್ಟು ಶಾಶ್ವತವಾದಂತ ಆ ಪರಲೋಕವನ್ನ, ಆ ಪದವಿಗೆ ನಮಗೆ ಪ್ರಾಪ್ತವಾಗಬೇಕು. ನಮಗೆ ಸಿಗ್ಬೇಕಂದ್ರೆ ನಾವು ಬಂಡೆಯ ಮೇಲೆ ಮನೆ ಕಟ್ಟಿದ ಯೇಸು ಕ್ರಿಸ್ತನ ಹೇಳಿದಂತ ಮಾತುಗಳನ್ನ ಅನುಸರಿಸುವವರಾಗಬೇಕು. ಯೇಸು ಕ್ರಿಸ್ತನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ದೇವರು ಹೇಳಿದಂತ ಮಾತು ಸುಳ್ಳಾಗಲ್ಲ. ಯೇಸು ಕ್ರಿಸ್ತನ ಹೇಳಿದಂತ ಮಾತು ಸುಳ್ಳಾಗಲ್ಲ. ಈಗ ಎಷ್ಟು ಜನ ನಾವು ಯೇಸು ಕ್ರಿಸ್ತನ ಬರೇ ಸ್ವಾಮಿ ಸ್ವಾಮಿ ಅಂತ ಇದ್ವಿ, ಎಷ್ಟು ಜನ ನಾವು ಸ್ವಾಮಿ ಸ್ವಾಮಿ ಅಂತ ಹೇಳಿ ಆತನು ಹೇಳಿದಂತ ಮಾತುಗಳನ್ನ ಕೇಳಿ ಅನುಸರಿಸಲಾರ್ದಂಗೆ ಇದೀವಿ. ಎಷ್ಟು ಜನ ನಾವು ಆತನು ಹೇಳಿದಂತ ಮಾತುಗಳನ್ನ ಅನುಸರಿಸಿ ನಾವು ಬದುಕ್ತಾ ಇದ್ವಿ. ಎಷ್ಟು ಜನರು ನಾವು ಆತನು ಹೇಳಿದಂತ ಮಾತುಗಳನ್ನ ಕೇಳಿ ಅನುಸರಿಸಿ ನಡೆದು ಬಂಡೆ ಮೇಲೆ ಮನೆ ಕಟ್ಟಿದವರಾಗಿದ್ದೀವಿ. ಎಷ್ಟು ಜನ ಬರೀ ನಾವು ಸ್ವಾಮಿ ಸ್ವಾಮಿ ಅಂತೇಳಿ ಅಂದು ಆತನ ಮಾತುಗಳನ್ನ ಕೇಳಿ ಅದನ್ನ ನಡ್ಲಾರ್ದಾಗ ಬರೇ ನೆಲದ ಮೇಲೆ ಆಗಿದಂತ ಮೇಲೆ ಕಟ್ಟಿದಂತವ್ರು ಎಷ್ಟು ಜನ ಇದ್ದೀವಿ ನಾವು ನೋಡ್ಕೊಳ್ಬೇಕು. ಒಂದ್ ವೇಳೆ ನೆಲದ ಮೇಲೆ ಹಾಕಿದಂತ ಅಸ್ಥಿವಾರದ ಮೇಲೆ ಕಟ್ಟಿದೀವ, ನಿಜವಾಗ್ಲೂ ಹಾಳಾಗಿ ಹೋಗುತ್ತೆ, ಪೂರಾ ಹಾಳಾಗಿ ಹೋಗುತ್ತೆ. ಅದು ಯೇಸು ಕ್ರಿಸ್ತನ ಹೇಳುವಂತ ಮಾತು. ಇಲ್ಲರಿ, ನಾವು ಹಾಳಾಗಿ ಹೋಗೋದು ಬೇಡ, ನಾವು ಸ್ಥಿರವಾಗಿರ್ಬೇಕು, ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಆಳವಾಗಿ ಅಗೆದು ಅಸ್ಥಿವಾರ ಹಾಕಿ ಬಂಡೆ ಮೇಲೆ ಕಟ್ಟುವಂತವರಾಗ್ಬೇಕಂದ್ರೆ ಯೇಸು ಕ್ರಿಸ್ತನ ಬಂಡೆ, ಆ ಬಂಡೆ ಚೀವನಲ್ಲಿ ಇಡ್ತೀನಿ ಅಂದಿದ್ದಾನೆ. ಚೀವನ್ ಅಂದ್ರೆ ಯೆರೂಸಲೇಮಿನಲ್ಲಿ ಸಭೆಯನ್ನ ಕಟ್ತೀನಿ ಅಂದನ. ಆ ಸಭೆ ಪ್ರಾರಂಭ ಮಾಡಿದಾನೆ. ಆ ಸಭೆ ಬಂಡೆ ಅಂತದ. ಆ ಬಂಡೆ ಮೇಲೆ, ಆ ಸಭೆಯಲ್ಲಿ ನಾವು ಸಜೀವಳ್ಳಂತ ಕಲ್ಲುಗಳಾಗಿ ಯೇಸು ಕ್ರಿಸ್ತನ ಅದಕ್ಕೆ ಮೂಲೆಗಲ್ಲಿದ್ದಾನೆ. ಆ ಮೂಲೆಗಲ್ಲಲ್ಲಿ ನಾವು ಒಂದೊಂದು ಕಲ್ಲಾಗಿ ಕಟ್ಟಲ್ಪಟ್ಟಿದ್ದಾರೆ. ಆ ಬಂಡೆ ಮೇಲೆ ಕಟ್ಟಿದಂತ ಮಂದಿರ, ಆ ಬಂಡೆ ಮೇಲೆ ಕಟ್ಟಿದಂತ ಈ ಮನೆ ಶಾಶ್ವತವಾಗಿರುತ್ತೆ. ಹೌದು, ಶಾಶ್ವತವಾಗಿರುತ್ತೆ, ಸ್ಥಿರವಾಗಿರುತ್ತೆ ಅಂತೇಳಿ ಅದೇ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ತಿಮೋಥೆದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ. ತಿಮೋಥೆದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. 2ನೇ ಅಧ್ಯಾಯ 19ನೇ ವಚನ. ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಖಂಡಿತವಾಗಿ ನಿಲ್ಲುತ್ತದೆ. ದೇವರ ಅಸ್ಥಿವಾರವೇ ಖಂಡಿತವಾಗಿ ನಿಲ್ಲುತ್ತದೆ. ಆ ಅಸ್ಥಿವಾರ ಅಲ್ಲದೆ ಬೇರೆ ಅಸ್ಥಿವಾರವು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಈಗ ಬರೇ ಸ್ವಾಮಿ ಸ್ವಾಮಿ ಅಂತೇಳಿ ಅಂದು ಆತನ ಮಾತುಗಳನ್ನ ಕೇಳಿ ಅರಸಲಾರ್ದಂಗ ಎದ್ದು ನೆಲದ ಮೇಲೆ ಅಸ್ಥಿವಾರವಾಗಿ ಮನೆ ಕಟ್ಟೋರಾಗಿರೋಣ. ಇಲ್ಲ ಸ್ವಾಮಿ ಸ್ವಾಮಿ ಅಂತೇಳಿ ಅಂದು ಆತನ ಮಾತುಗಳನ್ನ ಕೇಳಿ ಅದನ್ನ ಅನುಸರಿಸಿ ನಡೆದು ಬಂಡೆಯ ಮೇಲೆ ಮನೆ ಕಟ್ಟಿದವರಿಗೆ ಸಮಾನರಾಗಿರೋಣ. ಯಾವುದು ಮಾಡೋಣ? ಏನ್ ಮಾಡೋಣ?
ಸ್ವಾಮಿ ಸ್ವಾಮಿ ಅಂದು ಆತನ ಮಾತುಗಳನ್ನು ಅನುಸರಿಸಿ ನಡೆದು ಬಂಡೆ ಮೇಲೆ ಕಟ್ಟಿದ ಒಂದು ಮನೆ ತರ ಆಗೋಣ. ಓಕೆ, ತುಂಬಾ ಶ್ರೀಶಾಲ. ಉಳಿದವರು ಅಶೋಕ್ ಬ್ರದರ್, ಅಶೋಕ್ ಬ್ರದರ್ ಎಲ್ಲಿ ಕಟ್ಟಿದ್ಯಪ್ಪ? ಎಲ್ಲಿ ಕಟ್ಟಲ್ಪಟ್ಟಿದ್ದಿ? ಯಾವ ಅಸ್ಥಿವಾರದ ಮೇಲೆ ಹಾಕಿದ್ಯಪ್ಪ? ಎಲ್ಲಿ ಬಂಡೆ ಮೇಲೆ ಐತೆ ಏನಿಲ್ಲ, ಬರೀ ನೆಲದ ಮೇಲೆ ಹಾಕಿದಂತ ಅಸ್ಥಿವಾರದ ಮೇಲೆ ಐತೆ? ಅಶೋಕ್ ಬ್ರದರ್, ಫಕೀರಪ್ಪ ಬ್ರದರ್, ಕೆಂಪಣ್ಣ ಬ್ರದರ್, ಬಂಡೆ ಮೇಲೆ ಕಟ್ಟುವಂತ. ತುಂಬಾ ಸಂತೋಷ. ಇದು ನಾನು ಹೇಳುವಂತ ಮಾತಲ್ಲ, ಇದು ದೇವರು ಹೇಳುವಂತ ಮಾತು, ಯೇಸು ಕ್ರಿಸ್ತನು ಹೇಳುವಂತ ಮಾತು. ಆ ಮಾತನ್ನ ನಿಮಗೆ ರೆಫರೆನ್ಸ್ ತೋರಿಸಿ ನಾನು ನಿಮಗೆ ಹೇಳಿದ್ದೀನಿ. ಇದನ್ನ ಎಷ್ಟು ಜನರು ಇದನ್ನ ನೀವು ಅಂಗೀಕರಿಸ್ತರೋ, ಎಷ್ಟು ಜನ ನೀವು ತಿರಸ್ಕರಿಸ್ತರೋ, ಅದು ನಿಮಗೆ ಬಿಟ್ಟದ್ದು. ನಾವು ಯಾವಾದ್ರ ಮೇಲೆ ಮನೆ ಕಟ್ತಾ ಇದೀವಿ ಅಂತೇಳಿ ನಾವೇ ಆಲೋಚನೆ ಮಾಡ್ಕೊಂಡು ಮನೆ ಕಟ್ಟುತ್ತೀವಿ. ಯಾವ್ದ್ರ ಮೇಲೆ ಕಟ್ಟಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಆಲೋಚನೆ ಮಾಡ್ಬೇಕು. ಇಲ್ಲ ಬಿಡಪ್ಪ, ಯಾವಾಗ ನಾಳೆ ಹೋಗ್ಬಿಡೋದಿದ್ರೆ ನೆಲದ ಮೇಲೆ ಹಾಕಿದಂತ ಅಸ್ಥಿವಾರದ ಮೇಲೆ ಹಾಕಿಬಿಡೋಗ್ಬಿಡು, ಯಾವಾಗನ ಅದು ಹಾಳಾಗಿ ಹೋಗ್ 20 ವರ್ಷ 30 ವರ್ಷ ಎಷ್ಟು ವರ್ಷ ಬಾಳ ಇದ್ದೋಗ್ಲದೆ. ಆಮೇಲೆ ಏನಾಗ್ತದ ಅಂತ ಹೇಳಿ ಕಟ್ಕೊಂಡು ಹೊಂಟಿವು. ಮನೆ ಅದು ಮನೆ, ಆ ಬಂಡೆ ಮೇಲೆ ಕಟ್ಟಿದಂತದ್ದು ಮನೆ, ಎರಡು ಮನೆ. ಆದ್ರೆ ಎರಡು ಮನೆಯಲ್ಲಿ ವ್ಯತ್ಯಾಸ ಏನಂತಂದ್ರೆ, ಆಳವಾಗಿ ಆಗಿದ್ದು ಅಸ್ಥಿವಾರ ಹಾಕಿ ಅದ್ರ ಮೇಲೆ ಬಂಡೆ ಕಟ್ಟಿದ್ದು ಶಾಶ್ವತವಾಗಿರುತ್ತೆ, ಸ್ಥಿರವಾಗಿರುತ್ತೆ. ನೆಲದ ಮೇಲೆ ಹಾಕಿದಂತ ಅಸ್ಥಿವಾರ ಇದು ಮನೆನೆ, ಆದ್ರೆ ಇದು ಪ್ರವಾಹ ಬಂದು ಹೊಡೆದಾಗ ಇದು ಪೂರ ಹಾಳಾಗಿ ಹೋಗುತ್ತೆ. ಈಗ ನಾವು ಯಾವ ಮನೆಯನ್ನ ಆರಿಸ್ಕೊಳ್ಳೋಣ? ಯಾವ ಬಂಡೆ ಮೇಲೆ ಕಟ್ಟೋಣ, ಇಲ್ಲ ನೆಲದ ಮೇಲೆ ಹಾಕಿದಂತ ಅಸ್ಥಿವಾರದ ಮೇಲೆ ಕಟ್ಟೋಣ? ಯಾವ ಮೂಲೆಗಲ್ಲು ಆಗಿರ್ತಕ್ಕಂಥ ಯೇಸು ಕ್ರಿಸ್ತನ ಶಿಯೋನಿನಲ್ಲಿ ಅಂತ ಹೇಳಿದಾನೆ, ಅದಕ್ಕೆ ಅಸ್ಥಿವಾರ ಹಾಕಿದ್ದಾನೆ, ಅದು ಸಭೆಯನ್ನ ಕಟ್ಟಿದ್ದಾನೆ. ಅದನ್ನು ಬಿಟ್ಟು ಮತ್ತೆ ಯಾರು ಅಸ್ಥಿವಾರ ಬೇರೆ ಯಾರು ಅಸ್ಥಿವಾರ ಹಾಕಲಾರದಷ್ಟೇ ಅಂತೇಳಿ ಹೊರಟಿದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ, 3ನೇ ಅಧ್ಯಾಯ. ಹೌದಲ್ಲ? ಇಲ್ಲ, ನಾವು ಅಸ್ಥಿವಾರ ಯೇಸು ಕ್ರಿಸ್ತನಾಗಿರಂತ ಅಸ್ಥಿವಾರದ ಮೇಲೆ ನಾವು ಕಟ್ಟೋದು ಬೇಡ, ಅದು ಯಾರು ರೊಕ್ಕ ಕೊಡೋದಿಲ್ಲ, ಯಾರು ಸಂಬಳ ಸಿಗೋದಿಲ್ಲ, ಈ ನೆಲದ ಮೇಲೆ ಹಾಕಿದಂತ ಅಸ್ಥಿವಾರದ ಮೇಲೆ ಸಂಬಳ ಜಗ್ಗಿಲ್ಲ, ಇದ್ರಾಗ ಮಾಡೋಣ ಅಂದ್ರೆ ಒಂದಿನ ಹಾಳಾತೀವಿ ನಾವು. ನಮಗೆ ಸಿಗುವಂತ ಪರಲೋಕ ಸಿಗೋದಿಲ್ಲ, ತಪ್ಪಿ ಹೋಗುತ್ತೆ. ನಾವು ಆಲೋಚನೆ ಮಾಡೋಣ. ಒಂದ್ ವೇಳೆ ನಾವು ಯಾವ ದಿಕ್ಕಿನಲ್ಲಿ ಇದ್ದೀವಿ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಳ್ಳೋಣ. ವಾಕ್ಯವು ಸತ್ಯ, ವಾಕ್ಯವೇ ನಿತ್ಯ. ವಾಕ್ಯಕ್ಕೆ ನಾವು ವಿಧೇಯರಾಗೋಣ, ವಾಕ್ಯವನ್ನ ಕೈಗೊಂಡು ನಡೆಯೋಣ, ಯೇಸು ಕ್ರಿಸ್ತನ ಹೇಳಿದಂತ ಮಾತುಗಳನ್ನ ಅನುಸರಿಸಿ ನಡೆಯೋಣ ಅಂತೇಳಿ ಹೇಳುತ್ತಾ ಈ ವಾಕ್ಯ ಭಾಗವನ್ನು ನಾನು ಇಲ್ಲಿ ಮುಕ್ತಾಯ ಮಾಡ್ತೀನಿ. ಈ ವಾಕ್ಯವು ನಿಮ್ಮ ಆತ್ಮೀಯರಾಗಬೇಕಾಗಿ ದೇವರು ಆಶೀರ್ವದಿಸಿ. ಸೊ ಇಲ್ಲಿವರೆಗೂ ನಮಗೆ ಉತ್ತಮವಾದಂಥ ವಾಕ್ಯ ಭಾಗಗಳನ್ನು ಹಂಚಿಕೊಟ್ಟಂಥ ಸಹೋದರಿ ಕೂಡ ಈ ಒಂದು ಆನ್ಲೈನ್ ಸೇರಿ ಬಂದ ಎಲ್ಲ ಪ್ರಿಯ ಸುವಾರ್ಥಿಕರ ಮುಖಾಂತರ ನಾವು ವಂದನೆಗಳನ್ನು ಕೂಡ ಸಲ್ಲಿಸೋಣ. ಸೊ ಉತ್ತಮವಾದಂಥ ವಾಕ್ಯ ಭಾಗಗಳನ್ನು ದೇವರು ಸಹೋದರ ಮುಖಾಂತರ ತಿಳಿಸಿದ್ದಾರೆ. ಹಾಗಾಗಿ ಸೊ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಕ್ರಿಸ್ತನ ಮುಖಾಂತರ ಹಾಕಿದಂಥ ಅಸ್ಥಿವಾರದ ಮೇಲೆ ನಾವು ಕಟ್ಟಲ್ಪಡ್ತಾ ಇದ್ದೀವಾ, ಅಥವಾ ಕ್ರಿಸ್ತನು ಹಾಕದೇ ಇರತಕ್ಕಂಥ ಅಸ್ಥಿವಾರದ ಮೇಲೆ ನಾವು ಕಟ್ಟಲ್ಪಡ್ತಾ ಇದ್ದೀವ? ಯಾಕಂತಂದರೆ ದೇವರು ಹೇಳ್ತಾನೆ, ಕೊನೆಯದಾಗಿ ಆ ಅಸ್ಥಿವಾರವು, ದೇವರು ಆತನು ಹಾಕಿದ ಅಸ್ಥಿವಾರವು ನಿಜವಾಗಿ ನಿಲ್ಲುವುದೆಂಬುದಾಗಿ ಹೇಳ್ತಾ ಹೋಗ್ತಾನೆ. ಸೊ ಇದು ರಾತ್ರಿ ಕಾಲದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ತಾ ಕೊನೆಯದಾಗಿ ಈ ಒಂದು ಬೈಬಲ್ ಸ್ಟಡಿ, ಆನ್ಲೈನ್ ಬೈಬಲ್ ಸ್ಟಡಿಯನ್ನು ಮುಗಿಸ್ಕೊಳ್ಳೋಣ. ಸೋದರ ರತ್ನಾಕರ್ ಅವರು ನಮಗೆ ಕೊನೆ ಮಾತುಗಳೊಂದಿಗೆ ಮತ್ತು ಕೊನೆ ಪ್ರಾರ್ಥನೆಯೊಂದಿಗೆ ಈ ಬೈಬಲ್ ಸ್ಟಡಿ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾರೆ. ಎಸ್ ಓಕೆ, ದೇವರಿಗೆ ನಾವು ದೇವರ ಮೂಲಕವಾಗಿ ಒಳ್ಳೆ ವಾಕ್ಯಗಳನ್ನು ಕೇಳಿದ್ದೇವೆ. ಹಾಕಿರುವಂತಹ ಕ್ರಿಸ್ತನು ಅದಲ್ಲದೆ ಮತ್ತು ಬೇರೆ ಯಾವ ಅಸ್ಥಿವಾರವಿಲ್ಲ ಹೇಳ್ತಾರೆ. ಅದರಿಂದ ನಾವು ಇವತ್ತು ಯಾವ ಅಸ್ಥಿವಾರದ ಮೇಲೆ ನಾವು ಕಟ್ಟಲ್ಪಡ್ತಾ ಇದ್ದೀವಿ? ನಾವು ಕ್ರಿಸ್ತನಾಗಿರುವಂತ ಅಸ್ಥಿವಾರದ ಮೇಲೆ ಕಟ್ಟಲ್ಪಡ್ತಾ ಇದ್ದೇವೆ, ಅಥವಾ ಮನುಷ್ಯರು ಹಾಕಿದಂತ ಬೇರೆ ಮನುಷ್ಯರು ಹಾಕಿದಂತ ಅಸ್ಥಿವಾರದ ಮೇಲೆ ಕಟ್ಟಲ್ಪಡ್ತಾ ಇದ್ದೇವೆ, ಅಥವಾ ನಾವೇ ಸ್ವಂತ ಹೊಸ ಅಸ್ಥಿವಾರವನ್ನು ಹಾಕಿಕೊಂಡು ನಾವು ಕಟ್ಟಲ್ಪಡ್ತಾ ಇದೆ ಎಂಬಂತ ವಿಷಯವನ್ನು ನಾವು ಆಲೋಚನೆ ಮಾಡಿಕೊಂಡು ಆ ಕ್ರಿಸ್ತನು
ಮಾಡಿದಂತ ಹಾಕಿದಂತ ಅಸ್ತಿವಾರದಲ್ಲಿ ನಾವು ಆತನೇ ಮೂಲೆಗಲ್ಲಾಗಿದ್ದಾನೆ. ಆ ಮೂಲೆಗಲ್ಲಿಗೆ ನಾವು ಮತ್ತೊಂದು ಕಲ್ಲುಗಳಾಗಿ ನಾವು ಕ್ರಿಸ್ತನ ಮಂದಿರವಾಗಲಿಕ್ಕೆ ನಾವೆಲ್ಲರೂ ಕಷ್ಟಪಡೋಣ. ಆ ರೀತಿಯಲ್ಲಿ ಆಗ್ಲಿಕ್ಕಾಗುವಂತ ದೇವರು ನಮ್ಗೆ ಸಹಾಯವನ್ನು ಮಾಡ್ಲಿ. ಕೊನೆ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮ ಮುಗಿಸ್ಕೊಳ್ಳೋಣ. ನಾನು ಒಳ್ಳೆಯಲ್ಲಿ ಯಾರಾದ್ರೂ ಪ್ರಾರ್ಥನೆ ಮಾಡ್ತಾರೆ, ಡೇವಿಡ್ ಬ್ರದರ್ ಮಾಡ್ತಾರೆ. ಆಯ್ತು ಬ್ರದರ್, ಪ್ರಾರ್ಥನೆ ಮಾಡೋಣ.